Okay, now this is what about the screw jack parts. Okay, so first ನೀವೇನೇನು ಅಬ್ಸರ್ವ್ ಮಾಡ್ಕೋಬೇಕಂದ್ರೆ ಇಲ್ಲೇ ಮೇಜರ್ ಪಾರ್ಟು ಆಮೇಲೆ ಮೇಜರ್ ಡೈಮೆನ್ಷನ್ಸ್ ಕೋಇನ್ಸಿಡೆಂಟ್ ಡೈಮೆನ್ಷನ್ಸ್. ಎಕ್ಸಾಂಪಲ್ ಮೇಜರ್ ಪಾರ್ಟ್ ಯಾವುದತ್ತಿಲ್ಲ, ಫಸ್ಟ್ ಪಾರ್ಟ್ ಬಾಡಿ ಐತ್ಯಾ. ಸೊ ಬಾಡಿದೆ ಎಲ್ಲ ಏನದ 140 70 550 ಅಂತದ, ಹೌದಾ. ಸೊ 550 ಮ್ಯಾಚ್ ಎಲ್ಲಾಗತ್ತೆ ನೋಡ್ರಿ, 550 ಮ್ಯಾಚ್ ಇಲ್ಲಾಗತ್ತೆ. ದಟ್ ಮೀನ್ಸ್ this second part has to be placed over first part. Clear? Okay. So next, so we have a square 38. This is what internal thread here. ಈ ಥ್ರೆಡ್ ಸಿಂಬಾಲ್ ಇಂಟರ್ನಲ್ ಇದ್ದಿದ್ದು, ಹೌದಾ. 3/4 ಸರ್ಕಲ್ ರಿಪ್ರೆಸೆಂಟೇಷನ್ ಮಾಡೋದು. Here you have a thread, square thread 38/7. This is what external thread. External thread. That means third part has to be placed inside the second part. That is what screw spindle has to be placed on nut part. Next, what is the fourth part? It is a cup, right? So illestada nodre dimensions pi 22 antada ille, hauda. Illestada dimensions pi 22.5 ada. That means this cup has to be placed over this screw spindle. Okay. Next, ಸ್ಕ್ರೂ ಸ್ಪಿಂಡಲ್ ಆದ ತಕ್ಷಣ ನೆಕ್ಸ್ಟ್ ಪಾರ್ಟ್ ಏನದ ಇಲ್ಲಿ, ವಾಷರ್ ಸ್ಪೆಷಲ್ ಅದ. ಓಕೆ, ಸೊ ವಾಷರ್ ಸ್ಪೆಷಲ್ ಅದ ಡೈಮೆನ್ಷನ್ಸ್ ನೋಡ್ರಲ್ಲೇ, ದಿಸ್ ಇಸ್ ಪೈ 14.5. ಓಕೆ, ರೈಟ್. ದಿಸ್ ಇಸ್ ಪೈ 35. ದಿಸ್ ಇಸ್ ಪೈ 38. ಓಕೆ, ದಟ್ ಮೀನ್ಸ್ ದಿಸ್ ವಾಷರ್ ಹ್ಯಾಸ್ ಟು ಬಿ ಪ್ಲೇಸ್ಡ್ ಓವರ್ ಕಪ್ ಆ್ಯಂಡ್ ಇಟ್ ಹ್ಯಾಸ್ ಟು ಬಿ ಫಿಕ್ಸ್ಡ್ ವಿತ್ ದ ಹೆಲ್ಪ್ ಆಫ್ CSK ಸ್ಕ್ರೂ, ರೈಟ್. ಇವಾಗ ಅಸೆಂಬ್ಲಿ ಮಾಡಬೇಕಾದ್ರೆ ಯು ಜಸ್ಟ್ ಕ್ಲಿಕ್ ಆನ್ ಅಸೆಂಬ್ಲಿ ಫೈಲ್ ಹಿಯರ್. ಓಕೆ, ಅಸೆಂಬ್ಲಿ ಫೈಲ್. ನೆಕ್ಸ್ಟ್, ಇಫ್ ಎಡ್ಜ್ ಬಾರ್ ಈಸ್ ನಾಟ್ ಟರ್ನ್ಡ್ ಆನ್, ಎಡ್ಜ್ ಬಾರು ನಿಮ್ಮದು ಟರ್ನ್ ಆಗಿಲ್ಲ ಅಂದರೆ ಗೋ ಟು ಟೂಲ್ಸ್ ಮೆನು, ಕ್ಲಿಕ್ ಆನ್ ಎಡ್ಜ್ ಬಾರ್. ಎಡ್ಜ್ ಬಾರ್ ಡಿಸೇಪರ್ ಆಯ್ತು ಈಗ ನಂದು, ಹೌದಾ. ನಾವು ಕ್ಲಿಕ್ ಆನ್ ದಿಸ್ ಎಡ್ಜ್ ಬಾರ್. ಓಕೆ, ನಾವು as I suggested, you need to place all your model parts in a same folder. ಒಂದೇ ಫೋಲ್ಡರಲ್ಲಿ ಸೇವ್ ಮಾಡಬೇಕು. ನಿಮ್ಮ ಡಿ ಡ್ರೈವ್ ಎಲ್ಲಿ ಮಾಡ್ರಿ ನೋಡ್ಕೊಳ್ರಿ. ನೆಕ್ಸ್ಟ್, ಡ್ರಾಪ್ ಡೌನ್ ಹಿಯರ್, ಗೋ ಟು ದಿ ಡ್ರೈವ್. ನಾವು ಐ ವಿಲ್ ಗೋ ಫಾರ್ ಸ್ಕ್ರೂ ಜಾಕ್ ಫೋಲ್ಡರ್. ಓಕೆ, ನಾನೇನು ಮಾಡಿದೆ ಅಂದರೆ ಡಿ ಡ್ರೈವಲ್ಲಿ ಮಾಡಿದ್ದೆ, ಸ್ಕ್ರೂ ಜಾಕ್ ಫೋಲ್ಡರ್ ಓಪನ್ ಮಾಡಿದೆ. Now we will get a list of part file you have created. So first is body part. You just double click, it is going to get into the workspace, right. Now this is what assembly tree here, or assembly path finder. Assembly path finder ಅಂದರೆ ನೀವು ಸೀಕ್ವೆನ್ಸ್ ಆಗಿ ಹೆಂಗೆ ಪಾರ್ಟ್ಸ್ ಆ್ಯಡ್ ಮಾಡ್ಕೋತ ಹೋಗ್ತಿರಲ್ಲ ಹಂಗೆ ಪಾರ್ಟ್ಸ್ ಆ್ಯಡ್ ಮಾಡ್ಕೋತ ಹೋಗ್ತದೆ. ಆಮೇಲೆ ಇಟ್ ವಿಲ್ ಡಿಸ್ಪ್ಲೇ ವಾಟ್ ಆರ್ ದ ಕನ್ಸ್ಟೆಂಟ್ಸ್ ಯು ಆರ್ ಯೂಸ್ ಟು ಪ್ಲೇಸ್ one part adjacent to the another part. Now what is the second part? Second part ಬರಬೇಕಾದ್ರೆ ಪಾರ್ಟ್ಸ್ ಲೈಬ್ರರಿ ಅಂತ ಇಲ್ಲದ ನೋಡ್ರಿ, ಇಲ್ಲಿ ಕ್ಲಿಕ್ ಮಾಡ್ರಿ. ಸೆಕೆಂಡ್ ಪಾರ್ಟ್ ಯಾವುದು? ನಟ್. ಓಕೆ, ರೈಟ್. Now you just select it. Suppose if you want to change any material, okay, you just select here material color. ನಿಮಗೆ ಡಿಫ್ರೆನ್ಸ್ ಕಾಣಬೇಕಾಗಿತ್ತಂದರೆ ಇಲ್ಲೇನು ಮಾಡಿರಿ, ಸೆಲೆಕ್ಷನ್ ಬಟನ್ ಕೋರಿ, ಸೆಲೆಕ್ಟ್ ಮಾಡಿರಿ, ಇಲ್ಲಿ ನಿಮಗೆ ಆಪ್ಷನ್ಸ್ ಬರ್ತಾವೆ, ಇಲ್ಲಿ ಸೆಲೆಕ್ಟ್ ಮಾಡ್ಕೊಡ್ರಿ. ಏನು ಮಾಡಬೇಕಂತೇನಿಲ್ಲ, ನಿಮಗೆ ಡಿಫ್ರೆನ್ಸ್ ಗೊತ್ತಾಗಲಿ ಅಂತ ಹೇಳಿ ಮಾಡೋದಷ್ಟೇ, ರೈಟ್. ನೌ what is the position here? This part has to come and placed over this one, right. ಎಷ್ಟು ಡೆಪ್ತ್ವರೆಗೆ ಪ್ಲೇಸ್ ಮಾಡಬೇಕು ಇದನ್ನು? ಪೂರಾ ಇದನ್ನು ಇನ್ಸರ್ಷನ್ ಮಾಡಬೇಕು ಏನಿದು? ಓನ್ಲಿ ಅಪ್ ಟು ದಿಸ್ ಕಾಲರ್ ಅಷ್ಟೇ ಟಚ್ ಆಗಬೇಕು. ಇಟ್ ಹ್ಯಾಸ್ ಟು ಟಚ್ ಅಪ್ ಟು ಕಾಲರ್. ಓಕೆ, ನಾವು ಐ ವಿಲ್ ಗೋ ಫಾರ್ ಅಸೆಂಬ್ಲಿ. ಓಕೆ, ನಾವು ದೀಸ್ ಆರ್ ದಿ ಕನ್ಸ್ಟೆಂಟ್ಸ್ ವಿಚ್ ಆರ್ ಯೂಸ್ ಟು ಅಸೆಂಬಲ್. ಓಕೆ, ಇವಾಗ ಅಸೆಂಬ್ಲಿ ಕನ್ಸ್ಟೆಂಟ್ಸ್ ಅಂತಾರೆ. ಫ್ಲ್ಯಾಶ್ ಫಿಟ್, ಮೇಟ್, ಪ್ಲೇನಾರ್ ಅಲೈನ್ಮೆಂಟ್, ಎಕ್ಸೆಲ್ ಅಲೈನ್ಮೆಂಟ್, ಇನ್ಸರ್ಟ್, ಕನೆಕ್ಟ್, ಆ್ಯಂಗಲ್, ಟ್ಯಾಂಜೆಂಟ್, ಕ್ಯಾಮ್, ಗೇರ್, match coordinate systems. Okay,
ನಾವು ವಿಲ್ ಗೋ ಫಾರ್ ಫ್ಲ್ಯಾಶ್ ಫಿಟ್. ಈ ಆಪ್ಷನ್ ಏನಾಗ್ತದೆ, ನೀವು ಅಬ್ಜೆಕ್ಟನ್ನು ಸೆಲೆಕ್ಟ್ ಮಾಡಿ ಇನ್ನೊಂದು ಅಬ್ಜೆಕ್ಟ್ ಸೆಲೆಕ್ಟ್ ಮಾಡಿದ್ರೆ ಪಾಸಿಬಲ್ ವೇಯಲ್ಲಿ ಅಲೈನ್ಮೆಂಟ್ ಆಗಿರ್ತದೆ. ಇವಾಗ ನೋಡ್ರಿ, ವೆದರ್ ದಿಸ್ ಕಾಲರ್ ಈಸ್ ದ ನಟ್ ಈಸ್ ಪ್ಲೇಸ್ಡ್ ಎಕ್ಸಾಕ್ಟ್ ಪೊಸಿಷನ್ಸ್, ಎಕ್ಸಾಕ್ಟ್ ಪೊಸಿಷನ್ ಪ್ಲೇಸ್ ಆಗಿದೆ. ಯಾವಾಗ ಇದ್ರ ಮೇಲೆ ಲೋಡ್ ಹೆಂಗೆ ಬರ್ತದಲ್ಲ, ಇದು ಏನಾಗ್ತದೆ, ಈ ಕಾಲರ್ ಪೊಸಿಷನ್ಸು ಈ ಟಾಪ್ ಸರ್ಫೇಸಿಗೆ ಬಂದು ಟಚ್ ಆಗ್ತದೆ. ಹೌದಾ? ನಾವು ಫಸ್ಟ್ ಆಪ್ಷನ್ ಯಾವ್ದು ಯೂಸ್ ಮಾಡಿದ್ವಿ ನಾವಿಲ್ಲಿ? ವಿ ಜಸ್ಟ್ ಗಾನ್ ಫಾರ್ ಫ್ಲ್ಯಾಶ್ ಫಿಟ್, ರೈಟ್? ನಾವು ಸೆಕೆಂಡ್ ಐ ವಿಲ್ ಗೋ ಫಾರ್ ಮೇಟ್ ಆಪ್ಷನ್. ಏರೋ ಮಾರ್ಕ್ ಹೆಂಗೆ ಅದಾವಿಲ್ಲಿ? ಮಿರರ್ ಇಮೇಜ್ ಅದಾವ, ಒಂದು ಲೈನ್ ಐತೆ ನಡಬರ್ಕ, that means face to face contact. Now I will select this one. I will select top surface of body and bottom surface of this collar. Okay, next ille symbol nodri, this symbol indicates it is under constraint. ಒಂದು ಸ್ಕ್ವೇರ್ ಬಾಕ್ಸ್ ಮೇಲೆ ಎರಡು ಏರೋ ಮಾರ್ಕ್ ಬಂದಾವ, ಕಾಣುತ್ತಾ? ಇಲ್ಲ, ಕಾಣುತ್ತಾ ಇದೆ? ದಟ್ ಮೀನ್ಸ್ ಇಟ್ ಹ್ಯಾಸ್ ಎ ಪಾಸಿಬಿಲಿಟಿ ಇನ್ ರೊಟೇಷನ್. ಅದನ್ನು ನಾವು ರಿಸ್ಟ್ರಿಕ್ಷನ್ ಮಾಡ್ಲಿಕ್ಕೆ ಬರಲ್ಲ. ಓಕೆ, ನೆಕ್ಸ್ಟ್ ವಾಟ್ ಇಸ್ ದ ಥರ್ಡ್ ಪಾರ್ಟ್? ಸ್ಕ್ರೂ ಸ್ಪಿಂಡಲ್. Now you can just select it, you go for any type of color. Okay, first again I will go for assembly. I will select this and I will go for flash fit first. Right, ಇಲ್ಲೇನದ ಇನ್ನೊಂದು ಕನ್ಸ್ಟೆಂಟ್ಸ್ ಕೊಡಬೇಕು. ಓಕೆ, ಸೊ ಮ್ಯಾಕ್ಸಿಮಮ್ ಪೊಸಿಷನಲ್ಲಿ ಏನಾಗ್ತದೆ, ಸ್ಕ್ರೂ ಜಾಕ್ ವರ್ಕಿಂಗ್ ಹೋದರೆ either this surface may come and make contact with this surface or it may far away from this surface. ಅದಕ್ಕೆ ನಾನೇನು ಮಾಡ್ತೀನಿ, ಮೇಟ್ ವಿತ್ ಆಫ್ಸೆಟ್ ಯೂಸ್ ಮಾಡ್ತೀನಿ. ಮೇಟ್ ವಿತ್ ಆಫ್ಸೆಟ್, ಐ ವಿಲ್ ಗೋ ಫಾರ್ ಮೇಟ್ ಆಪ್ಷನ್. ರೈಟ್, ಐ ವಿಲ್ ಸೆಲೆಕ್ಟ್ ದಿಸ್ ಸರ್ಫೇಸ್ ಆ್ಯಂಡ್ ದಿಸ್ ಸರ್ಫೇಸ್. ನಿಮಗೆ ಆ ಸರ್ಫೇಸ್ ಸಿಗಲಿಲ್ಲ ಅಂದರೆ ಏನು ಮಾಡಿರಿ, ಸ್ಕ್ರೋಲ್ ಪ್ರೆಸ್ ಮಾಡಿಕೊಂಡು ಮಾಡೆಲ್ಸನ್ನು ರೊಟೇಟ್ ಮಾಡಿಕೊಂಡು ಸೆಲೆಕ್ಟ್ ಮಾಡ್ಕೊಳ್ರಿ. ಇವಾಗ ನೋಡ್ರಿ, ಎಕ್ಸಾಕ್ಟ್ ಅದಕ್ಕೆ ಟಚ್ ಆಯ್ತದು. ಹೌದಾ? ಟಚ್ ಆಯ್ತಿಲ್ಲ, ಬಟ್ ವಿ ನೀಡ್ ಟು ಗಿವ್ ಸಮ್ ಗ್ಯಾಪ್ ದೇರ್. ಗ್ಯಾಪ್ ಹೆಂಗೆ ಕೊಡಬೇಕಂದ್ರೆ, ಇಲ್ಲಿ ಆಲ್ರೆಡಿ 0 ಅಂತ ತೋರಿಸುತ್ತಿಲ್ಲ, ರೈಟ್? ತೋರಿಸುತ್ತಲ್ಲ 0 ಅಂತೇಳಿ, ಕಾಣುತ್ತಾನೆ ಇಲ್ಲ? ಅದರ್ವೈಸ್ ಜಸ್ಟ್ ರೈಟ್ ಕ್ಲಿಕ್ ಹಿಯರ್, ವಾಟ್ ಯು ಕ್ಯಾನ್ ಸೇ, pardon, other you just double click there for values. Okay, you just edit it, alternate components. ಡಿಪ್ಲೊಮಾ ಹುಡುಗರು ಎಲ್ಲಿ ಬರುತ್ತೆ ಹೇಳ್ರಿ ಆಪ್ಷನ್? ಎಲ್ಲಿ ಬರುತ್ತದು? ಎಡಿಟ್ ಮಾಡೋದು ಎಲ್ಲಿ ಬರುತ್ತೆ? ಎಲ್ಲಿ ಬರುತ್ತೆ ಎಡಿಟ್ ಮಾಡೋದು? ಡಿಪ್ಲೊಮಾ ಹುಡುಗರು ಹೇಳಬೇಕಾ? ಇಲ್ಲಿ ಬರುತ್ತೆ ನೋಡ್ರಿ, ಇಲ್ಲಿ ಕೆಳಗಡೆ ನಟ್ ಟು ಯು ಪ್ರೊವೈಡ್ ಸಮ್ ಡಿಸ್ಟೆನ್ಸ್ ಹಿಯರ್, ರೈಟ್? ಇಲ್ಲಿ ಬಂತಿಲ್ಲ ಕೆಳಗಡೆ. ನೀವು ಇಲ್ಲಿ ಕಾಂಪೋನೆಂಟ್ ಕ್ಲಿಕ್ ಮಾಡಿದರೆ ಯಾವ್ಯಾವ ಕನ್ಸ್ಟೆಂಟ್ಸ್ ಯೂಸ್ ಮಾಡಿರೋದಕ್ಕೆ ಬರ್ತೈತಿ. ಫಸ್ಟ್ ಈಸ್ ರೊಟೇಷನ್ ಈಸ್ ಅನ್ಲಾಕ್ಡ್, ಇಟ್ ಕ್ಯಾನ್ ರೊಟೇಟ್. ಓಕೆ, ಸೆಕೆಂಡ್ ಯು ಹ್ಯಾವ್ ಗಿವನ್ ಸಮ್ ಆಫ್ಸೆಟ್ ಡಿಸ್ಟೆನ್ಸ್ 20 mm. ಓಕೆ, ಎಷ್ಟು ಪಾರ್ಟ್ ಅದು ಈಗ? 3 ಅದು. ಇನ್ನೆಷ್ಟು ಹಾಕಬೇಕು? ರೈಟ್, ವಾಟ್ ಇಸ್ ದ ನೆಕ್ಸ್ಟ್ ಪಾರ್ಟ್? ಓಕೆ, again I will go for assemble. I will click on flash fit. I will just select base and I will select here. ಕರೆಕ್ಟ್ ಪ್ಲೇಸ್ ಆಗಿದೆ, ಇನ್ನೂ ಪ್ಲೇಸ್ ಆಗಿಲ್ಲ? ಆಗಿದೆ, ಯಾಕೋ ಆಗಿಲ್ಲ ಅನ್ಸುತ್ತೆ ಅದು.
Now to check it, you go for front view, okay, make it as a wireframe. Now anyway it has been placed over exactly top surface, okay. Otherwise you add one more constraint, that is what? Mate, right? Top surface of this one, okay, one more surface, it has to right. ಈ ಸರ್ಫೇಸಿಗೆ ಅಲ್ಲೇ ನಾನು ಏನು ಮಾಡಿದೆ, ಮೇಟ್ ಮಾಡಿದೆ. ಓಕೆ, screw spindle, rotation is locked, okay. ಇವಾಗ ನೋಡ್ರಿ 10 mm ಗ್ಯಾಪ್ ಕೊಟ್ಟರೆ 10 mm ಗ್ಯಾಪ್ ಆಯ್ತದ, ಅದಲ್ಲ. ಸೊ ನಾವು ಇಟ್ ಹ್ಯಾಸ್ ಟು ಬಿ ಟಚ್, ದಟ್ ಮೀನ್ಸ್ 0. ನೆಕ್ಸ್ಟ್ ಪಾರ್ಟ್ ಯಾವುದು? ವಾಷರ್. ವಾಷರ್ ಅದ್ರ ಮೇಲೆ ಕೊಡಬೇಕು, ಕಪ್ ಮೇಲೆ ಕೊಡಬೇಕು, ಏನು ಇದ್ರ ಮೇಲೆ ಕೊಡಬೇಕು? ಓಕೆ, ಸೊ ನಾವು ಐ ಜಸ್ಟ್ ಹಿಡನ್ ಸ್ಕ್ರೂ ಸ್ಪಿಂಡಲ್. ಓಕೆ, ನಾವು ವಿಲ್ ಗೋ ಫಾರ್ parts library, washer. Now I'll go for flash bit, correct position place ageda. Okay, next you go for assemble, go here, mate option, this surface to this surface. Ivaga align aita. Okay, again go for one more, that is what? Axial alignment. Okay, so select this round surface and any one round surface. Now it is fine. Okay, next, after this one you need to go for adding screw. Right, just double click on CSK screw. Okay, I'll go for flash fit. ಎಲ್ಲೋ ಆಯ್ತು, ಉಲ್ಟಾ ಹೋತಾ? ಹೆಂಗೆ ಮಾಡೋದು ಈಗ? ಮೂವ್ ಮಾಡೋದಾ? ಹಾಂ, ಏನು ಮಾಡ್ಬೇಕು ಹೇಳಿ ನೋಡೋಣ. ಕಂಟ್ರೋಲ್ Z, ಬೆಸ್ಟ್ ಆಪ್ಷನ್. ಕಿರಿಕಿರಿ ಬೇಡ್ರಿ, ಹೊಸಾಗಿಂದ ಮಾಡೋಣಂತ ನಾವು. Now in this situation you just go for changing the constraints. Okay, so now face screw spindle, you just make a wireframe, right? You just observe here. Now I'll go for assemble, I'll go for planar surface here, planar alignment, right? Now I'll select surface of this CSK screw and surface of this washer. Now have you got? Aita? Next, what else remains? Tommy bar. Okay, now we'll double click Tommy bar. Okay, so go for flash fit initial stage. Okay, select this surface and this surface. Now is it right? ಏನಾಗಿದೆ ಹೇಳ್ರಿ, ಕರೆಕ್ಟ್ ಆಯ್ತಾ? ಕನೆಕ್ಟ್ ಆಗೈತಲ್ಲ, right? Now you go for here, in this case it is not possible to place it exact position because you can slide it. ಅದನ್ನ ನೀವು ಸ್ಲೈಡ್ ಮಾಡ್ಬೋದು, ಹೌದಾ? ಫಿಕ್ಸ್ ಮಾಡೋಂಗಿಲ್ಲ ಅದನ್ನು.
Similarly, you can just insert this Tommy bar to certain distance. Okay? To make that one, I'll go for assemble. Okay. So planar alignment. I will select surface of this and surface of a plane here. Right? ನಿಮಗೆ ಎಕ್ಸಾಕ್ಟ್ ಪೊಸಿಷನ್ಸ್ ಎಷ್ಟು ಹಿಂದೂ ಕಡಿಮೆ ಮಾಡ್ಕೋಬೇಕಾಗಿತ್ತು ಅಂದರೆ ಇಲ್ಲಿ ಏನು ಮಾಡಿರಿ ಮೈನಸ್ ಡಿಸ್ಟೆನ್ಸ್ ಕೊಡ್ರಿ ಎಕ್ಸಾಂಪಲ್. ಸೊ ಇಲ್ಲಿ ಮೈನಸ್ ಡಿಸ್ಟೆನ್ಸ್ ಕೊಟ್ಟರೆ ಈ ಕಡೆ ಹೊರಗಡೆ ಬರ್ತದೆ ಹೌದಾ -30. Now it is not a case. Okay? So maximum is -20. Right? Clear? So now it is all about assembly. Okay? So next we'll go for drafting. So click on drawing, right? So first you go for sheet setup, right click on sheet 1, right? Then you select here A4, say OK, then fit. Then ಬೇರೆ ಬಂತಲ್ಲ ಏನು ಮಾಡೋದು ಹೇಳ್ರಿ ಮಿಸ್ಟೇಕ್ ಇಲ್ಲ ಹಾಂ ಬ್ಯಾಕ್ಗ್ರೌಂಡ್ ಮತ್ತೆ ಇಲ್ಲಿ ಕ್ಲಿಯರ್ ಮಾಡಿದ್ನಲ್ಲ sheet setup, go for background, select here A4, right? Fit. First on the option bar the drawing view wizard, you just click here. Now as you want to place assembly part, click on files of type as assembly, then select here, then say open. Next, now just I want to place front view. Next, finish. Right? Next, I'll go for principal views here. I will select this initial view and I will place it on bottom side. Select here, I will place it on left side. Idu front view, idu top view, idu side view. Sorry na? Now I need a complete sectional front view, full section front view. ಅದಕ್ಕೆ ಏನು ಮಾಡ್ತೀನಿ ನಾನು ಈ ಫಸ್ಟ್ ಆ್ಯಂಡ್ ಪ್ರಿನ್ಸಿಪಲ್ ವ್ಯೂ ಐತಲ್ಲ ಬೇಸಿಕ್ ಇದು ಬೇಸ್ ವ್ಯೂ ಅಂತಾರೆ ಇದಕ್ಕೆ. ಇವಾಗ ನೋಡ್ರಿ ಇದನ್ನು ಸೆಲೆಕ್ಟ್ ಮಾಡಿದ್ರೆ ಅಂದರೆ ಇವೆರಡು ಇದೆ ಎರಡು ಇಲ್ಲೇನು ಬಂದವು ಇಲ್ಲಿ ಲೈನ್ ಬಂದದಲ್ಲ ಇಲ್ಲೊಂದು ಇಲ್ಲಿ ಡ್ಯಾಶ್ ಲೈನ್ ಬಂದದಿಲ್ಲ. That means it has a relation with this basic figure or basic view. Now you just right click here, right click, then you say delete alignment, right? Delete alignment. Now I will delete this one. Okay, right? Now to get the full section, first you need to draw cutting plane. Cutting plane, huh? Now click on the top view, then you just draw one line here, then say finish. Now click on this section view, select this section and place here. ಸೆಕ್ಷನ್ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ವ್ಯೂ ಬರ್ತದೆ. ಓಕೆ, ನೆಕ್ಸ್ಟ್ ಯು ಡೂ ಒನ್ ಥಿಂಗ್, ಯು ಜಸ್ಟ್ ಶೋ ಸಮ್ ಮೇಜರ್ ಡೈಮೆನ್ಷನ್ಸ್ ಹಿಯರ್. ಸ್ವಲ್ಪ ಏನು ಮಾಡಿರಿ ಮೇಜರ್ ಡೈಮೆನ್ಷನ್ಸ್ ಶೋ ಮಾಡಿರಿ. ರೈಟ್, ಏನಾದರೂ ಡೌಟ್ ಅದ? and full doubt ada